ನಮಸ್ಕಾರ ಅಭ್ಯರ್ಥಿಗಳೇ, ನಮ್ಮ ಚಾನಲ್ಗೆ ಸ್ವಾಗತ. ಸ್ಕೂಲ್ ಎಜುಕೇಷನ್ ಅವರ ವತಿಯಿಂದ 2025-26ನೇ ಸಾಲಿಗೆ BEd ಮಾಡಲು ಬಯಸಿರುವಂಥ ಅಭ್ಯರ್ಥಿಗಳಿಗೆ ಗುಡ್ ನ್ಯೂಸ್. ಈ ಒಂದು ಇಲಾಖೆ ವತಿಯಿಂದ ಆನ್ಲೈನ್ ಅರ್ಜಿಗಳನ್ನು ಕರೆಯಲಾಗಿದೆ. ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿಗಳನ್ನು ಸಲ್ಲಿಸಬೇಕಂತಂದರೆ ನೀವುಗಳು ಈ ಒಂದು ವೆಬ್ಸೈಟಿಗೆ ಹೋಗಬೇಕಾಗತ್ತೆ. ನಾನು ನಿಮಗೆ ತೋರಿಸ್ತಾನೆ ಸ್ಕ್ರೀನ್ ರೆಕಾರ್ಡರ್ ಮುಖಾಂತರ. ಇಲ್ಲಿ ನೋಡ್ತಾ ಇದ್ದೀರಿ, ಕ್ಲಿಕ್ ಹಿಯರ್ ಫಾರ್ ಅಪ್ಲಿಕೇಶನ್ ಫಾರ್ ಅಡ್ಮಿಷನ್ ಅಂತಿದೆ. ಸೊ ಇಲ್ಲಿ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಸೊ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ ನಿಮಗೆ. ಇಲ್ಲಿ ನೋಡ್ತಾ ಇದ್ದೀರಿಪ್ಪ ಅಂದರೆ ಈ ಒಂದು ಅಪ್ಲಿಕೇಶನ್ಗಳನ್ನು ಹಾಕಬೇಕಂದ್ರೆ ಫಸ್ಟ್ಗೆ ನೀವೇ ಮಾಡಬೇಕು, ರಿಜಿಸ್ಟ್ರೇಷನ್ ಮಾಡಬೇಕಾಗತ್ತೆ. ಇಲ್ಲಿ ನೋಡಿ ರಿಜಿಸ್ಟ್ರೇಷನ್ ಅಂತಿರುತ್ತೆ. ಸೊ ರಿಜಿಸ್ಟ್ರೇಷನಿಗೆ ಕ್ಲಿಕ್ ಮಾಡ್ಕೋಬೇಕು. ಸೊ ರಿಜಿಸ್ಟ್ರೇಷನಿಗೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನಿಮಗೆ ಒಂದಷ್ಟು ಮಾಹಿತಿಗಳನ್ನು ಕೇಳುತ್ತೆ. ಉದಾಹರಣೆಗೆ ಇಲ್ಲಿ ನಿಮ್ಮ SSLCಯಲ್ಲಿರುವಂಥ ಹೆಸರು, ಮೊಬೈಲ್ ಸಂಖ್ಯೆ, ಇಮೇಲ್ ID, ಆಮೇಲೆ ಯೂಸರ್ ನೇಮ್ ನೀವೇ ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ, ಪಾಸ್ವರ್ಡ್ ನೀವೇ ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ. ಆಮೇಲೆ ಹೊಸ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡಿಕೊಂಡು ರಿಜಿಸ್ಟರ್ ಅಂತ ಕೊಟ್ಟರೆ ನಿಮಗೊಂದು ಯೂನಿಕ್ ಆದಂಥ ಒಂದು ID ಕ್ರಿಯೇಟ್ ಆಗುತ್ತೆ. ಸೊ ಆ ಒಂದು IDಯನ್ನು ಕ್ರಿಯೇಟ್ ಮಾಡಿಕೊಂಡು ನೆಕ್ಸ್ಟ್ ಏನು ಮಾಡಬೇಕಾಗತ್ತೆ ಅಂತಂದರೆ ಇಲ್ಲಿ ಬಂದು ಲಾಗಿನ್ ಪೇಜಲ್ಲಿ ಯೂಸರ್ ನೇಮು ಮತ್ತು ಪಾಸ್ವರ್ಡನ್ನು ಹಾಕಿ ಲಾಗಿನ್ ಮಾಡಿದಾಗ ನಿಮಗೆ ಸಂಪೂರ್ಣವಾದಂಥ ಮಾಹಿತಿ ಅಂದರೆ ನಿಮ್ಮ ಕಾಸ್ಟು, ಕ್ಯಾಟಗರಿ, ಆಮೇಲೆ ಇವೆಲ್ಲ ಏನಪ್ಪ ಅಂತಂದರೆ ನೀವು ಅಪ್ಲೈ ಮಾಡಿಕೊಂಡು ಆಮೇಲೆ ನೀವು ಆನ್ಲೈನ್ ಮುಖಾಂತರ ಅರ್ಜಿಗಳನ್ನು ಸಲ್ಲಿಸಿ ಅಲ್ಲಿ ಕಾಲೇಜುಗಳನ್ನು ಕೂಡ ನೀವು ಆಯ್ಕೆ ಮಾಡ್ಕೋಬೇಕಾಗತ್ತೆ. ಆಫ್ಟರ್ ನೀವು ಇಲ್ಲಿ ಈ ವರ್ಷ ಏನು ಮಾಡಿದ್ರಪ್ಪ ಅಂತಂದರೆ ನೀವು ಅರ್ಜಿಗಳನ್ನು ಸಲ್ಲಿಸಿದ 7 ದಿನಗಳ ಒಳಗಾಗಿ ನೀವು ಏನು ಮಾಡಬೇಕಾಗತ್ತೆ ಅಂತಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ನೀವು ಹೋಗಬೇಕಾಗತ್ತೆ. ನಿಮ್ಮ ಸಮೀಪದಲ್ಲಿರುವಂಥ ನೋಡಲ್ ಸೆಂಟರ್ಗಳಿಗೆ ಹೋಗಿ ಇಲ್ಲಿ ಒರಿಜಿನಲ್ ಡಾಕ್ಯುಮೆಂಟ್ಗಳನ್ನು ಚೆಕ್ ಮಾಡಿಸ್ಕೊಂಬರಬೇಕಾಗತ್ತೆ. ಅದು ಮೊದಲು ಏನಿತ್ತು ಅಂತಂದರೆ ಅಪ್ಲಿಕೇಶನ್ ಹಾಕಿದ ಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇತ್ತು. ಬಟ್ ಈ ವರ್ಷ ಏನು ಮಾಡಿದ್ರಪ್ಪ ಅಂತಂದರೆ ಅಪ್ಲಿಕೇಶನ್ ಹಾಕಿ 7 ದಿನಗಳ ಒಳಗಾಗಿ ನೀವು ಹೋಗಿ ಡಾಕ್ಯುಮೆಂಟ್ ಅಂದರೆ ವರ್ಕಿಂಗ್ ಡೇ ಒಳಗಾಗಿ ಆಫ್ಟರ್ ಸಬ್ಮಿಟಿಂಗ್ ಆದಮೇಲೆ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಬೇಕು ಅಂತ ಹೇಳಿದ್ದಾರೆ.